ಚಿಕನ್ ಇದೆ, ಇಷ್ಟಿದೆ. ನಿನ್ನೆ ಸ್ವಲ್ಪ ನಾವು ಕಬಾಬ್ ಮಾಡಿ ತಿಂದಿದ್ದು. ಇಲ್ಲಿ ನೋಡ್ಬೋದು, ಉಡುಪಿಯಿಂದ ಬರುವವರು ಯಾವಾಗಲೂ ರೊಟ್ಟಿ. ಮೂನಿರುವಾಗಲೇ ಸಣ್ಣ ಕೂಡ ಇದ್ದಾನೆ. ಇದು ಫಸ್ಟ್ ಟೈಮ್ ನಾನು ನೋಡೋದು. ಫ್ರೆಂಡ್ಸ್, ಫೈನಲಿ ನಾವು ಮನೆಗೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾವು ಲಂಚ್ಗೆ ಹೋಗ್ತಿದ್ದೀವಿ. ರಕ್ಷಿತ್ ಅವ್ರದ್ದು ಫ್ರೆಂಡ್ ಕರೆದಿದ್ದಾರೆ ಊಟಕ್ಕೆ, ಅದೇ ಕರೆದಿದ್ದಾರೆ, ಅದಕ್ಕೆ ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗುವ. ಎರಡನೇ ಎಕ್ಸ್ಪ್ರೆಸ್ ಎಡ್ಡೆ ಫ್ಲೈಟ್. ಫೈನಲಿ ಹೋಟೆಲ್ಗೆ ಬಂದ್ವಿ. ಆ್ಯಂಡ್ ನಾವು ಚಿಕನ್ ಬಿರಿಯಾನಿ ನನ್ನ ಹಸ್ಬೆಂಡ್ ಆರ್ಡರ್ ಮಾಡಿದರು, ಅವರು ಕೂಡ ಬಿರಿಯಾನಿ ಆರ್ಡರ್ ಮಾಡಿದರು. ಆ್ಯಂಡ್ ಅದ್ರ ಜೊತೆಗೆ ಈ ಹೋಟೆಲಲ್ಲಿ ಇದೆಲ್ಲ ಕೇರಳದವ್ರದ್ದು ಹೋಟೆಲ್. ಕೆಲವೆಲ್ಲ ಬೇರೆ ಬೇರೆ ಕಡೆದಿರುತ್ತೆ, ಇದು ಕೇರಳ ಹೋಟೆಲ್. ಆ್ಯಂಡ್ ಇಲ್ಲಿ ಏನಂದರೆ ಅವ್ರದ್ದು ಸ್ಪೆಷಲ್ ಒಂದು ಸ್ವೀಟ್ ಕೊಡ್ತಾರೆ, ಅದು ಪಾಯಸ ಥರ, ಪಲಾದ ಅಂತ. ಅದು ಕೂಡ ಚೆನ್ನಾಗಿರುತ್ತೆ. ನಾನು ಅಷ್ಟು ಬಿರಿಯಾನಿ ಫ್ಯಾನ್ ಅಲ್ಲ, ಬಟ್ ತುಂಬ ಹಂಗ್ರಿ ಆದಾಗ ಏನು ಬೇಕಾದರೂ ನಡೀತದೆ. ಸೊ ಅಷ್ಟೇ. ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಿದ್ದಾರೆ. ನಾನು ನನ್ನ ಹಸ್ಬೆಂಡ್ ಜೊತೆ ಹೇಳ್ತಾನೆ ಇದ್ದೀನಿ, ಎಲ್ಲ ಒಂದು ಸಲ ರೌಂಡ್ ಆಗಿ ತೆಗೀರಿ ವಿಡಿಯೋ ಅಂತ. ನನ್ನ ಹಸ್ಬೆಂಡಿಗೆ ಒಟ್ರಾಶಿ ವಿಡಿಯೋ ತೆಗಿತಿದ್ದಾರೆ, ಬಟ್ ಆದ್ರೂ ಓಕೆ, ಚೆನ್ನಾಗಿ ತೆಗೆದ್ರು. ಇವರು ಪಾಪ ಯಾವಾಗಲೂ ಕರಿತಾನೆ ಇರ್ತಾರೆ ಊಟಕ್ಕೆ. ಸೊ ನಾವೇ ಹೋಗೋದಿಲ್ಲ, ನನ್ನ ಹಸ್ಬೆಂಡ್ ಬ್ಯುಸಿ ಇರ್ತಾರೆ. ಸೊ ಯಾವಾಗ ನಾವು ಫ್ರೀ ಇರೋ ಟೈಮಿಗೆ ಹೋಗ್ತೀವಿ, ಆ ಥರ. ನೆಕ್ಸ್ಟ್ ನಾವು ಮನೆಗೆ ಬರುವಾಗ ಈ ಸೀನ್ ನೋಡಲಿಕ್ಕೆ ಸಿಕ್ತು. ಫುಲ್ಲು ಆರೆಂಜ್ ಕಲರ್ ಆಗಿತ್ತು. ನಿಮಗೆ ಇದು ಕ್ಯಾಮರಾದಲ್ಲಿ ಕರೆಕ್ಟಾಗಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಬಟ್ ರಿಯಲ್ ಆಗಿನೇ ನೋಡಬೇಕಿದು. ಇಲ್ಲಿನ ಸನ್ಸೆಟ್ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇಲ್ಲಿ ನೋಡ್ತಿರ್ಬೋದು. కొంచెం తొందరగా ಸುಸ್ತಾಗಿದೆ ಮತ್ತೆ ಸುಸ್ತಾಗಿದೆ ಫ್ರೆಂಡ್ಸ್. ಈಗ ಟೈಮ್ ಆಗಿರೋದು 7 ಗಂಟೆ. ಈಗ ನೋಡಿ ಟೈಮ್ ಮಧ್ಯಾಹ್ನ ಆದಾಗೆ ಇದೆ. ಇಲ್ಲಿ ಆ ಥರನೇ ಈಗ ಫುಲ್ ಬಿಸಿಲು, ಒಂದು 40 ಡಿಗ್ರಿ ತನಕ ಬಿಸಿಲಿದೆ. ಈಗ ಅಲ್ಲ, ಮಧ್ಯಾಹ್ನ ಟೈಮ್ಗೆ, ಬೆಳಿಗ್ಗೆನೇ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟು ಬಿಸಿಲು. ಆ್ಯಂಡ್ ಈಗ ನೋಡಿ ಇನ್ನೂ ಕೂಡ ಸನ್ಸೆಟ್ ಆಗಿಲ್ಲ, ಆಗ್ತಾ ಇದೆ. ಈಗ 7 ಗಂಟೆಗೆ ಆಗ್ತಿದೆ ಇಲ್ಲಿ. ಆದರೆ ನೀವು ಅಂದ್ಕೊಳ್ಳಿ ಎಷ್ಟು ಬಿಸಿಲಿರ್ಬೋದಂತ. ಫ್ರೆಂಡ್ಸ್, ಇನ್ನೂ ನಾನು ಬ್ಯಾಗು ಓಪನೇ ಮಾಡಿಲ್ಲ. ಈಗ ಓಪನ್ ಮಾಡಬೇಕು. ಅಂದರೆ ಕೆಲವೊಂದು ಐಟಮ್ಸ್ ತೆಗೆದಿಟ್ಟಿದ್ದೀನಿ, ಆ್ಯಂಡ್ ಕೆಲವೆಲ್ಲ ಹಾಗೇನೇ ಇದೆ. ಸೊ ಈಗ ಬ್ಯಾಗ್ ಓಪನ್ ಮಾಡ್ತೀನಿ. ಕೆಲವೊಂದು ತಿಂಡಿಗಳೆಲ್ಲ ತಂದಿದ್ದೀನಿ, ಅದನ್ನೆಲ್ಲ ತೆಗೆದಿಡಬೇಕು. ಸೊ ತೋರಿಸ್ತೀನಿ. ಈ ಸಲ ಅಷ್ಟೇನು ತರಲಿಲ್ಲ, ಸ್ವಲ್ಪ ತಂದಿದ್ದೀನಿ. ಈಗ ನಾವು ಮಧ್ಯಾಹ್ನ ಹೋದವ್ರು ಈಗ ಮನೆಗೆ ಬರ್ತಿದ್ದೀವಿ. ಅಂದರೆ ಈಗ 7 ಗಂಟೆ, ಬಟ್ 7 ಗಂಟೆ ಥರ ಇಲ್ಲ. ಇದು ಒಂದು 3 o'clock 2 o'clock ಥರ ಇದೆ ಮಧ್ಯಾಹ್ನ. ಸೊ ನನಗೆ ಯಾಕೋ ಇದು ಬಿಸಿಲು ಈಗ ಫಸ್ಟು ನಿನ್ನೆ ಬಂದದಷ್ಟೆಲ್ಲ ಇನ್ನೂ ಸೆಟ್ ಆಗಲಿಲ್ಲ. ಇಷ್ಟು ಬಿಸಿಲು ಅಲ್ಲ, ಊರಲ್ಲಿ ಕೂಡ ಬಿಸಿಲಿದೆ, ಬಟ್ ಊರಿಗಿಂತ ಇದು ಸ್ವಲ್ಪ ಹೆವಿ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೂ ಕೂಡ ನಾನು ಸೆಟ್ ಆಗಿಲ್ಲ. ಏನಕ್ಕೆ ತಿಳ್ತಂದ್ರೆ ಏನಕ್ಕೆ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೋಡಿ ಸನ್ಸೆಟ್ ಆಗ್ತಾ ಇದೆ ಅಷ್ಟೇ, ಇನ್ನೂ ಕಂಪ್ಲೀಟ್ ಆಗಿ ಸೂರ್ಯ ಮುಳುಗಿಲ್ಲ. ಇಲ್ಲಿ ನೋಡಿ ಮೂನ್ ಬಂದಾಗಿದೆ, ಇಲ್ಲಿ ನೋಡ್ತಿರ್ಬೋದು. ಮೂನ್ ಇರುವಾಗಲೇ ಸಣ್ಣ ಕೂಡ ಇದ್ದಾನೆ. ಇದು ಫಸ್ಟ್ ಟೈಮ್ ನಾನು ನೋಡೋದು. ಯಪ್ಪ ತೂತಾರ ಇಂಚ ತೂತಾರ ಮೂಲೆ ಪರ್ ಮಾರೆ ಇರ್ತೂಚರ ಇಜ. ಫ್ರೆಂಡ್ಸ್, ಫೈನಲಿ ನಾವು ಮನೆಗೆ ಬಂದ್ವಿ. ಇಲ್ಲಿ ನೋಡಿ, ಇದು ವಿಲ್ಲ.
ಅಲ್ಲಿ ನೋಡಿ ಫ್ಲೈಟ್ ಹೋಗ್ತಾ ಇದೆ. ಇಲ್ಲಿ ನೋಡಿ, ಈ ಗೇಟ್ ಮುಂದೆ ಯಾವ ಕಾರ್ಸ್ ಇಡಬಾರ್ದು ಅಂತ ಹೇಳಿದ್ದಾರೆ. ಇಲ್ಲಿ ಡಾರ್ಜ್ ಅವನು ಬಂದು ಇಟ್ಟಿದ್ದಾನೆ ಕಾರು. ಎಂತ ಜನಗಳು ಇರ್ತಾರೆ. ಫ್ರೆಂಡ್ಸ್, ನಾನು ಒಂದು ಡೇ ಆದ್ಮೇಲೆ ಬ್ಯಾಗ್ ಓಪನ್ ಮಾಡ್ತಿದ್ದೀನಿ. ಅಷ್ಟರ ತನಕ ಕೆಲವೊಂದು ಐಟಮ್ಸ್ ತೆಗೆದಿಟ್ಟಿದ್ದೀನಿ, ಯಾಕಂದ್ರೆ ಬ್ಯಾಗಲ್ಲಿ ಇಟ್ಟಿದ್ರೆ ಹಾಳಾಗುತ್ತೆ ಅಂತ. ಸೊ ಒಂದು ಜಾಕ್ ಫ್ರೂಟ್ ಹಪ್ಪಳ ತಂದಿದ್ದೀನಿ, ಒಂದು ಖಾರ ಹಪ್ಪಳ ತಂದಿದ್ದೀನಿ. ಸೊ ತಿನ್ಲಿಕ್ಕಾಗುತ್ತೆ ಅಂತ. ಸೊ ಇದನ್ನೆಲ್ಲ ತೆಗೆದಿರಬೇಕು. ಇದು ಆಯಿಲ್ ತಂದಿದ್ದೀನಿ. ಇದು ಕೋಕೋನಟ್ ಆಯಿಲ್ 1 ಲೀಟರ್ ತಂದಿದ್ದೀನಿ, ಸಾಕಾಗುತ್ತೆ. ಆಮೇಲೆ ಬೇಕಾದ್ರೆ ತರಿಸ್ಕೊಳ್ಬೋದು ಯಾರಾದ್ರೂ ಬರೋರಿದ್ರೆ. ಇದು ಇದೆ ಏನು ಹೇಳ್ತಾರೆ, ಗಾಣದ್ದು ಆಯಿಲ್, ಪ್ಯೂರ್ ಕೋಕೋನಟ್ ಆಯಿಲ್. ಇದು ಚೆನ್ನಾಗಾಗುತ್ತೆ. ಆ್ಯಂಡ್ ಇದು ಸಾಂಬಾರ್ ಪೌಡರ್, ಚಿಕನ್ ಸುಕ್ಕ ಪೌಡರ್ ನಮ್ಮಮ್ಮ ಕೊಟ್ಟಿರೋದು. ಈ ಸಲ ಸ್ವಲ್ಪ ದೊಡ್ಡದೇ ತುಪ್ಪ ತಂದಿದ್ದೀನಿ, ನಂದಿನಿ ತುಪ್ಪ, ಇಲ್ಲಾಂದ್ರೆ ಬೇಗ ಖಾಲಿ ಆಗುತ್ತೆ. ಒಂದು ಚಿಕ್ಕದು ನನ್ನ ಹಸ್ಬೆಂಡ್ಗೆ ಅಂತ ಇದು ಉಪ್ಪಿನಕಾಯಿ ತಂದಿದ್ದೀನಿ. ಅವ್ರಿಗೆ ಉಪ್ಪಿನಕಾಯಿ ಅಂತ ಹೇಳಿದ್ದಾರೆ. ದೊಡ್ಡದು ತರಲಿಲ್ಲ, ಚಿಕ್ಕದು ತಂದಿದ್ದೀನಿ. ಆ್ಯಂಡ್ ಇದು ರೆಡ್ ಚಿಲ್ಲಿ ಸ್ವಲ್ಪ ತುಂಬಾನೇ ತಂದಿದ್ದೀನಿ. ಇದು ಕಂಪ್ಲೀಟ್ ರೆಡ್ ಚಿಲ್ಲಿ ಇದರಲ್ಲಿದೆ. ಎಲ್ಲ ಡ್ರೈ ಮಾಡಿ ಒಣಗಿಸಿ ಕೊಟ್ಟಿದ್ದಾರೆ ನಮ್ಮಮ್ಮ. ಚಿಲ್ಲಿ ಪೌಡರ್, ಸಾಂಬಾರ್ ಪೌಡರ್, ಇದನ್ನೆಲ್ಲ ಸಪ್ರೇಟ್ ಆಗಿರಬೇಕು. ಇಲ್ಲಿ ನೋಡ್ಬೋದು, ಉಡುಪಿಯಿಂದ ಬರುವವರು ಯಾವಾಗಲೂ ರೊಟ್ಟಿ ತರ್ತಾರೆ. ಸೊ ನಮ್ದು ಫೇಮಸ್ ಉಡುಪಿ ರೊಟ್ಟಿ ಒಂದು 6 ಪ್ಯಾಕೆಟ್ಸ್ ಇದೆ ಇದರಲ್ಲಿ. ಇದೆಲ್ಲ ತಿಂಡಿಗಳು, ಇದೆಲ್ಲ ಸ್ವಲ್ಪ ಕೊಡಬೇಕು. ಸ್ವೀಟ್ಸ್, ಇಷ್ಟು ತಿಂಡಿಗಳನ್ನು ತಗೊಂಡ್ಬಂದಿದ್ದೀನಿ ಬೇಕು ಹೊರಗೆ. ಇದು ಸ್ವಲ್ಪ ಕೊಡಬೇಕು ಆ್ಯಂಡ್ ಸ್ವಲ್ಪ ನಾವು ಇಟ್ಕೊಳ್ತೀವಿ ಅಷ್ಟೇ. ಅಬ್ಬೋ, ಎಷ್ಟು ಈಸಿ ಆಗ್ತಿದೆ. 23 ಅಲ್ಲಿದೆ, ಆದರೂ ನನಗೆ ಸೆಕೆ ಆಗ್ತಿದೆ. ಈ ವಿಡಿಯೋ ನಾನು 2 ಡೇಸ್ ಬ್ಯಾಕೆ ಅಪ್ಲೋಡ್ ಮಾಡಬೇಕಂತಿದ್ದೆ. ಆ್ಯಂಡ್ ಸಡನ್ನಾಗಿ ದೊಡ್ಡ ಇನ್ಸಿಡೆಂಟ್ ನಡೆದೋಯ್ತಲ್ವಾ, ಏರ್ ಇಂಡಿಯಾ ಕ್ರ್ಯಾಶ್ ಆಯಿತು ಫ್ಲೈಟ್. ಸೊ ನನಗೆ ಫುಲ್ಲು ಕಂಪ್ಲೀಟಾಗಿ ಮೂಡ್ ಆಫ್ ಆಗಿತ್ತು. ಹಾಗಾಗಿ ನಾನು ಯಾವುದನ್ನೇ ಅಪ್ಲೋಡ್ ಮಾಡಿಲ್ಲ. ವ್ಲಾಗ್ಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಅದರ ಬಗ್ಗೆ ನಾನು ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ. ಆ್ಯಂಡ್ ಈಗ ನಾನು ಏನು ಹೇಳ್ತೀನಂದರೆ ಅಷ್ಟೇ, ಇರುವಷ್ಟು ದಿನ ನಾವು ಎಲ್ಲರೂ ಕೂಡ ಹ್ಯಾಪಿ ಆಗಿರಬೇಕು, ಖುಷಿ ಆಗಿರಬೇಕು. ನಾಳೆ ಏನಾಗುತ್ತೋ ಯಾರಿಗೂ ಗೊತ್ತಿರಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಚಿಕನ್ ಕರಿ ಮಾಡ್ತೀನಿ. ಯಾಕಂದ್ರೆ ರೊಟ್ಟಿ ತಂದಿದ್ದೀನಲ್ಲ, ಕೋರಿ ರೊಟ್ಟಿ. ಸೊ ಅದಕ್ಕೆ ಚಿಕನ್ ಕರಿ ಚೆನ್ನಾಗಾಗುತ್ತೆ. ಸೊ ಇವತ್ತೇ ಮಾಡಿಬಿಡೋಣ ಅಂತ ಮಾಡ್ತಿದ್ದೀನಿ. ಸೊ ಚಿಕನ್ ಕರಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಈಗ ಕ್ವಿಕ್ ಆಗಿ ಮಾಡೋದಂತೂ ಬಾಕಿ ಅಷ್ಟೇ. ಸೊ ಬನ್ನಿ ಈಗ ಫಟಾಫಟ್ ಚಿಕನ್ ಕರಿ, ನಮ್ದು ಉಡುಪಿ ಸ್ಟೈಲ್ ಚಿಕನ್ ಕರಿ ಮಾಡೋಣ. ನೋಡಿ, ಚಿಕನ್ ಇದೆ, ಇಷ್ಟಿದೆ. ನಿನ್ನೆ ಸ್ವಲ್ಪ ನಾವು ಕಬಾಬ್ ಮಾಡಿ ತಿಂದಿದ್ವಿ ಚಿಕನ್ನ. ಸೊ ಚಿಕನ್ ಇದೆ, ಟೊಮ್ಯಾಟೊ, ಬೆಳ್ಳುಳ್ಳಿ, ಕೊರಿಯಾಂಡರ್ ಲೀವ್ಸ್, ಇದು ಆಪ್ಷನಲ್, ಬೇಕಿದ್ರೆ ಹಾಕೊಳ್ಬೋದು. ಆ್ಯಂಡ್ ಒಂದು ಸ್ವಲ್ಪ ಕರಿ ಲೀವ್ಸ್, ಈರುಳ್ಳಿ,
ಮತ್ತು ಇದರಲ್ಲಿ ಕೊತ್ತಂಬರಿ ಒಂದು 2ರಿಂದ 3 ಸ್ಪೂನಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಾ, ಆಮೇಲೆ ಒಂದು ಸ್ವಲ್ಪ ಇದು ಬ್ಲ್ಯಾಕ್ ಪೆಪ್ಪರ್ ತೊಗೊಂಡಿದ್ದೀನಿ, ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಲ್ದಿ, ಉಪ್ಪು, ಆಮೇಲೆ ತೆಂಗಿನಕಾಯಿ ಬೇಕು. ಸೊ ತೆಂಗಿನಕಾಯಿ ಕೂಡ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಗರಂ ಮಸಾಲದಲ್ಲಿ ಬೇ ಲೀಫ್, ಲವಂಗ, ಏಲಕ್ಕಿ, ಸ್ಟಾರ್ ಇದೆ ಸ್ವಲ್ಪ ಪೀಸ್ ಹಾಕೊಂಡಿದ್ದೀನಿ, ಆ್ಯಂಡ್ ಒಂದು ಚಿಕ್ಕ ಪೀಸ್ 3 ಚಕ್ಕೆ ತಗೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಗರಂ ಮಸಾಲ ಹಾಕಿದ್ದೀನಿ, ತುಂಬ ಬೇಡ ಅಂತ. ಆ್ಯಂಡ್ ನೆಕ್ಸ್ಟು ಇದು ರೆಡ್ ಚಿಲ್ಲೀಸ್. ಇದರಲ್ಲಿ ಇದು 2 ತುಂಬ ಖಾರವಾಗಿರುವಂಥ ರೆಡ್ ಚಿಲ್ಲಿ, ಆ್ಯಂಡ್ ಇದು ಸ್ವಲ್ಪ ಹದ ಖಾರವಾಗಿರೋದು. ರೆಡ್ ಚಿಲ್ಲೀಸ್ ಇಷ್ಟು ತಗೊಂಡಿದ್ದೀನಿ. ಇದರಲ್ಲಿ ಒಂದು 1 2 3 4 5 6 7 8 9 10 ಟೋಟಲ್ ಆಗಿ 10 ತಗೊಂಡಿದ್ದೀನಿ ರೆಡ್ ಚಿಲ್ಲೀಸ್. ಇದು 2 ಖಾರ ರೆಡ್ ಚಿಲ್ಲಿ, ಆ್ಯಂಡ್ ಉಳಿದಿರೋದು ನಾರ್ಮಲ್ ರೆಡ್ ಚಿಲ್ಲಿ. ಅದು ಬಿಟ್ಟು ಇದಕ್ಕೆ ಕೋಕೋನಟ್ ಇದು ಬೇಕು, ಏನು ಕೋಕೋನಟ್ ಮಿಲ್ಕ್ ಬೇಕು, ಅದು ಕೂಡ ತೆಗೆದೀಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸೊ ಹಾಕುವ ಟೈಮಲ್ಲಿ ಹಾಕ್ತೀನಿ ಗ್ರೇವಿಗೆ. ಫಸ್ಟ್ ಇದನ್ನೆಲ್ಲ ರೋಸ್ಟ್ ಮಾಡ್ಕೊಳ್ಬೇಕು, ಅದಾದಮೇಲೆ ಪೇಸ್ಟ್ ಮಾಡಬೇಕು ಅಷ್ಟೇ, ಮಸಾಲ ಪ್ರಿಪೇರ್ ಮಾಡಬೇಕು ಅಷ್ಟೇ. ಫಸ್ಟು ರೆಡ್ ಚಿಲ್ಲೀಸನ್ನು ರೋಸ್ಟ್ ಮಾಡ್ಕೊಳ್ತೀನಿ. ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಜಾಸ್ತಿ ಕೋಕೋನಟ್ ಆಯಿಲೇ ಯೂಸ್ ಮಾಡೋದು. ಆ್ಯಂಡ್ ಅದಾದಮೇಲೆ ಒಂದೊಂದನ್ನೇ ರೋಸ್ಟ್ ಮಾಡ್ಕೊಂಡು ಬರ್ತೀನಿ. ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ನಾನು 2 ಈರುಳ್ಳಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಸ್ವಲ್ಪ ಸ್ಮೂತ್ ಆಗೋ ತನಕ ಫ್ರೈ ಮಾಡಿಕೊಂಡು ನೆಕ್ಸ್ಟು ಕರಿ ಲೀವ್ಸ್, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಳ್ತೀನಿ. ನಾನಿಲ್ಲಿ ಹುಳಿ ಯೂಸ್ ಮಾಡಲ್ಲ, ಹಾಗಾಗಿ ಟೊಮ್ಯಾಟೊ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಅದೇ ಒಂದು ಅರ್ಧ ಟೊಮ್ಯಾಟೊದಷ್ಟು ತೊಗೊಂಡಿದ್ದೀನಿ. ಅದನ್ನೆಲ್ಲ ಫ್ರೈ ಮಾಡ್ತೀನಿ. ಕರಿ ಲೀವ್ಸ್ ಎಲ್ಲ ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ. ಬಟ್ ನಾನು ಕೂಡ ಅಷ್ಟೇ, ಕೆಲವೊಂದು ಸಲ ಹಾಕ್ತೀನಿ, ಕೆಲವೊಂದು ಸಲ ಹಾಕಲ್ಲ, ಏನಾಗಲ್ಲ. ಬೆಳ್ಳುಳ್ಳಿ, ಗರಂ ಮಸಾಲ, ಇದರಲ್ಲಿ ಒಂದು ಸ್ವಲ್ಪ ಟೊಮ್ಯಾಟೋಸ್ ಕೂಡ ನೋಡಿ ಇಷ್ಟು ಹಾಕೊಳ್ತೀನಿ, ಸ್ವಲ್ಪ ಹುಳಿಗೆ. ಆಮೇಲೆ ಚಿಕನ್ ಬೇಯಿಸ್ಕೊಳ್ಳೋದು ಕೂಡ ಹಾಕೊಳ್ತೀನಿ. ನೆಕ್ಸ್ಟು ಚಿಕನ್ ಕರಿ ಅಂದರೆ ತೆಂಗಿನಕಾಯಿ ಬೇಕೇ ಬೇಕು. ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದಕ್ಕೀಗ ಸ್ವಲ್ಪ ಹಳದಿ ಪೌಡರ್ ಹಾಕಿ ಇದನ್ನೀಗ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇದೀಗ ಕಂಪ್ಲೀಟಾಗಿ ಕೂಲ್ ಆಗಬೇಕು. ಕೂಲ್ ಆದಮೇಲೆ ಇದನ್ನು ಮಸಾಲ ಮಾಡ್ಕೊಳ್ತೀನಿ. ಇದನ್ನೀಗ ಪೇಸ್ಟ್ ಮಾಡ್ಕೊಳ್ತೀನಿ ಮಿಕ್ಸಿಗೆ ಹಾಕಿ. ಎಲ್ಲ ಮಸಾಲ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಮಧ್ಯದಲ್ಲಿ ಕೂಡ ಆ್ಯಡ್ ಮಾಡ್ಬೋದು ನೀರು. ನಾನೀಗ ಫಸ್ಟಿಗೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫೈನಲ್ ಆಗಿ ಚಿಕನ್ಗೆ ಮಸಾಲ ರೆಡಿ ಆಯಿತು. ಇವತ್ತು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಚಿಕನ್ ಕರಿ ಮಾಡ್ತಿದ್ದೀನಿ, ಯಾಕಂದರೆ ಚಿಕನ್ ಕೂಡ ಸ್ವಲ್ಪನೇ ಇರೋದು ಅಲ್ವಾ. ಹಾಗಾಗಿ ಈಗ ಫಸ್ಟ್ ನಾನು ಒಂದು ಚಿಕ್ಕ ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಫಸ್ಟು ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಸ್ಮೂತ್ ಆದಮೇಲೆ ಟೊಮ್ಯಾಟೊ ಉಳಿದಿರೋದು ಟೊಮ್ಯಾಟೊ ಹಾಕ್ಕೊಳ್ತೀನಿ.
ಈರುಳ್ಳಿ ಟೊಮ್ಯಾಟೊ ಎಲ್ಲ ಸ್ಮೂತ್ ಆದಮೇಲೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದರದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇರಲ್ಲ, ಅದರದ್ದು ಹಸಿ ಸ್ಮೆಲ್ ಇರಬಾರ್ದು, ಅಷ್ಟು ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಚಿಕನ್ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಅರಿಶಿನ ಸ್ವಲ್ಪನೇ ಹಾಕ್ಕೊಳ್ತೀನಿ, ಯಾಕಂದರೆ ನಾನು ಆಗ ತೆಂಗಿನಕಾಯಿ ಫ್ರೈ ಮಾಡುವಾಗ ಕೂಡ ಅರಿಶಿನ ಹಾಕ್ಕೊಂಡಿದ್ದೀನಿ ಅಲ್ವಾ. ಸೊ ಆಗಲೇ ಜಾಸ್ತಿ ಹಾಕಿದರೆ ಈಗ ಹಾಕಬೇಕಾಗೇನಿಲ್ಲ, ಬಟ್ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದೀಗ ಚಿಕನ್ನು ಚೆನ್ನಾಗಿ ಬೇಯಬೇಕು. ಚಿಕನಲ್ಲಿ ಈಗ ನೀರು ಬಿಡಬೇಕು. ನೀರು ಬಿಟ್ಟಾದಮೇಲೆ ಆಗ ನಾವು ಮಸಾಲ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ನೋಡಿ, ಚಿಕನಲ್ಲಿ ಚೆನ್ನಾಗಿ ನೀರು ಬಿಟ್ಟಿದೆ, ಒಂದು 75% ತನಕ ಕುಕ್ ಆಗಿದೆ. ಈಗ ಗ್ಯಾಸಿದು ಫ್ಲೇಮ್ ಲೋ ಮಾಡಿಕೊಂಡು ನಾನು ಮಸಾಲ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ. ಆ್ಯಂಡ್ ಅದ್ರ ಜೊತೆ ನೀರು ಕೂಡ ಹಾಕ್ಕೊಳ್ತೀನಿ. ನೀರು ಹಾಕುವಾಗ ಎಷ್ಟು ನೀರು ಬೇಕಂತ ನೋಡ್ಕೊಂಡು ಹಾಕಿ. ನಿಮಗೆ ಗ್ರೇವಿ ತುಂಬ ತಿಕ್ಕಾಗಿ ಬೇಕಿದ್ದರೆ ಕಮ್ಮಿ ನೀರು ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಆಮೇಲೆ ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಬಿಡ್ತೀನಿ, ಮಸಾಲ ಕುಕ್ ಆಗಲಿಕ್ಕೆ. ಒಂದು 10 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆದರೆ ಮಸಾಲ ಚೆನ್ನಾಗಿ ಕುಕ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು. ಆ್ಯಂಡ್ ಈ ಟೈಮಿಗೆ ತೆಂಗಿನಕಾಯಿ ಮಿಲ್ಕ್ ಮಾಡ್ಕೊಂಡಿದ್ದೀನಲ್ವಾ, ಹಾಲು, ಅದನ್ನು ಹಾಕ್ಕೊಳ್ತೀನಿ. ಅದನ್ನು ಹಾಕಿ ಕೂಡ ಒಂದು ಸಲ ಬಾಯ್ಲ್ ಆಗಬೇಕು, ಚೆನ್ನಾಗಿ ಕುಕ್ ಆಗಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಇದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಿಮ್ಮದು ಚಿಕನ್ ಕರಿ ಉಡುಪಿ ಸ್ಟೈಲ್ ರೆಡಿ ಆಗುತ್ತೆ. ಗ್ರೇವಿ ಕರೆಕ್ಟಾಗಿ ಬಂದಿದೆ. ಇದು ರೈಸ್ಗೇನು ನಾವು ಊಟ ಮಾಡ್ಬೋದು, ಆ್ಯಂಡ್ ರೊಟ್ಟಿ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು, ಎಲ್ಲದಕ್ಕೂ ಬೆಸ್ಟ್ ಕರಿ ಅಂತ ಹೇಳ್ಬೋದು. ಆ್ಯಂಡ್ ಈಗ ನಾನು ರೊಟ್ಟಿ ಹಾಕ್ತಿದ್ದೀನಿ. ಫ್ರೆಂಡ್ಸ್, ಫೈನಲಿ ನಮ್ಮದು ಚಿಕನ್ ಆ್ಯಂಡ್ ರೊಟ್ಟಿ, ಕೋರಿ ರೊಟ್ಟಿ ರೆಡಿ. ಸೊ ಈಗ ನಾನು ಟೇಸ್ಟ್ ಮಾಡಿ, ನಾನಲ್ಲ ನನ್ನ ಹಸ್ಬೆಂಡ್ ಜೊತೆ ಟೇಸ್ಟ್ ಚಿಕನ್ ಕರಿ ಏಟಾಯ್ತು ನಾಡ ಸ್ಪೈಸಿ ಆಯ್ತು ಜಾ ಆಯ್ತಾ. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇದೊಂದು ಚಿಕ್ಕ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.